ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವಾಗ ಟೈಮ್ ಬಂದು 10:15 ಆ್ಯಂಡ್ ಇವತ್ತಿನ ಡೇಟ್ ಬಂದು ಆಗಸ್ಟ್ 30 ಸ್ಯಾಟರ್ಡೇ. ಸೊ ಗೈಸ್, ಮೊನ್ನೆ ಆಗಸ್ಟ್ 27ಗೆ ಚೌತಿ ಆಗಿತ್ತು, ಗಣೇಶ ಚತುರ್ಥಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಅವ್ರ ಚೌತಿಯನ್ನು ಸೆಲೆಬ್ರೇಟ್ ಮಾಡೋದಿಲ್ಲ. ಬಟ್ ನನ್ನ ಅಕ್ಕನ ಮನೆಯಲ್ಲಿ, ನನ್ನ ಆಂಟಿ ಮನೆಯಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ನಾನೊಂದು ಶಾರ್ಟ್ಸ್ ಕೂಡ ಹಾಕಿದ್ದೆ, ಲೈಕ್ ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಇದು. ಅದು ಆ್ಯಕ್ಚುಲಿ ನನ್ನ ಆಂಟಿ ಮನೆಯದ್ದು. ಕರೆದಿದ್ರು, ಬಟ್ ನಾನು ಹೋಗಿರಲಿಲ್ಲ. ಯಾಕಂದರೆ ಅವತ್ತು ನನಗೆ ವರ್ಕ್ ಕೂಡ ಇತ್ತು ಆ್ಯಂಡ್ ರಜೆ ಇರಲಿಲ್ಲ. ಆ್ಯಂಡ್ ನಮ್ಮ ಊರಲ್ಲಿ ಅವತ್ತು ಜೋರು ಮಳೆ ಕೂಡ ಇತ್ತು. ಮತ್ತು ಅದಲ್ಲದೆ ನಮ್ಮ ಊರಲ್ಲಿ ಸೆಲೆಬ್ರೇಷನ್ ಅಂತ ಹೇಳಿದರೆ ಮಂದಿರದಲ್ಲಿ ಭಜನೆ ಇತ್ತು. ವರ್ಕ್ ಇದ್ದಿದ್ದರಿಂದ ನಾನು ಹೋಗಿರಲಿಲ್ಲ. ಸೊ ಇವತ್ತು ಸ್ಯಾಟರ್ಡೇ ರಜೆ ಇದೆ, ಫ್ರೀ ಇದೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಗಣಪತಿ ಎಲ್ಲ ವಿಗ್ರಹ ಎಲ್ಲ ಇಟ್ಟಿರ್ತಾರಲ್ಲ, ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ. ಸೊ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಗೈಸ್. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಬಾಯ್ ಚಿನ್ನು, ಬಾಯ್ ಚಿಂಟು. ಕುತ್ಕೊಂಡು ನೋಡ್ತಿದ್ದಾರೆ ಇವರು, ಇವತ್ತು ಕೂಡ ಹೋಗ್ತಿದ್ದಾಳೆ ಇವಳು ಅಂತ. ಗೈಸ್, ನಾವಿವಾಗ ಹೊಸಂಗಡಿಯಲ್ಲಿರುವ ಗಣಪತಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಶ್ರೀಹಾನ್. ಹಾಯ್ ಮಾಡಿ. ಹಾಯ್ ಬಾಯ್. ಅಷ್ಟೇಯಾ? ಅಷ್ಟೇ, ಹೇಳಿ. ಏನು ಇಲ್ಲ, ಬಿಡಿ ನನಗೆ. ಕ್ಷೇತ್ರದ ವಿರೋಧಿ ಕ್ಷೇತ್ರದ ಹುಡುಗರು ಹಿರಿಯರು. ಸೊ ಗೈಸ್, ನಾವು ಹೊಸಂಗಡಿಯಲ್ಲಿರುವ ಗಣಪತಿಯನ್ನು ನೋಡಿ ಆಯ್ತು. ಸೊ ಇನ್ನು ನೆಕ್ಸ್ಟ್ ಏನಂತ ಗೊತ್ತಿಲ್ಲ, ಇನ್ನು ನಮ್ದು ಇನ್ನು ಕೂಡ ಸಾರ್ಟ್ ಆಗಲಿಲ್ಲ ಗೈಸ್. ಸೊ ಇಲ್ಲಿಗೆ ಹೋಗುದು ನೆಕ್ಸ್ಟ್ ಬೀರಿ ಗಣಪತಿ. ಓಕೆ, ಬೀರಿ ಗಣಪತಿ ನೋಡ್ಲಿಕ್ಕೆ ಹೋಗುವ. ಸೊ ಲೆಟ್ಸ್ ಗೋ ಗೈಸ್. ಬೀರಿ ಗಣಪತಿ ಹೋಯ್ತು, ಬೀರಿ ಗಣಪನೇ ಇಲ್ಲ ಇಲ್ಲಿವಾ. ಆಕ್ಚುಲಿ ಗೈಸ್, ನಾವು ಮಂಜೇಶ್ವರದಲ್ಲಿ ಗಣಪತಿ ನೋಡಿ, ಬೀರಿಯಲ್ಲಿ ಕೂಡ ಗಣಪತಿ ಉಂಟಲ್ಲ, ಹಾಗೆ ನೋಡ್ಲಿಕ್ಕೆ ಅಂತ ಬಂದದ್ದು. ಬಟ್ ಅದು ಪ್ರೊಸೆಷನ್ ನಿನ್ನೆನೇ ಆಗಿದೆ, ಅಂದರೆ 29ಗೆ ಆಗಿದೆ. ನಾವು ಬಂದದ್ದು ಆಗಸ್ಟ್ 30th. ಸೊ ಬೀರಿ ಗಣಪತಿ ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ಎಂತ ಮಾಡುದು ಶಿಯಾನ್? ಇನ್ನು ಊಟ ಮಾಡ್ಲಿಕ್ಕೆ ಹೋಗುದು ಗೈಸ್. ಸೊ ಎಲ್ಲಾದ್ರೂ ಊಟ ಮಾಡುವ. ಸೊ ಲೆಟ್ಸ್ ಗೋ.
ಬಂದಿದ್ದೇನೆ, ನನಗೆ ಅಡ್ಡಿಪಡಿಸದಿರು. ಹೇಳು